ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶ್ಯೂಸ್ ವ್ಲಾಗ್ ಕನ್ನಡ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಸ್ಯಾರಿ ಡ್ರೇಪಿಂಗ್ ಹೇಗೆ ಮಾಡೋದು ಅಥವಾ ಸ್ಯಾರಿ ಡ್ರೇಪ್ ಬಾಕ್ಸ್ ಫೋಲ್ಡಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಈ ಒಂದು ಕ್ಲಾಸ್ನಲ್ಲಿ ಅಂದರೆ ಇವತ್ತಿನ ಈ ಕ್ಲಾಸ್ನಲ್ಲಿ ಸ್ಯಾರಿ ಫೋಲ್ಡಿಂಗ್ ಜೊತೆಗೆ 15 to 20 ಪ್ಲೀಟ್ಸ್ ಅಂತ ಈಸಿ ಮೆಥಡ್ನಲ್ಲಿ ನಾನು ಜೊತೆಗೆ ಶೇರ್ ಮಾಡ್ತೀನಿ. ಸೊ ಯಾಕೆ ತಡ ಮಾಡೋಣ, ಲೆಟ್ಸ್ ಸ್ಟಾರ್ಟ್. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂದರೆ ನನ್ನ ಪ್ರೊಫೈಲ್ ಚೆಕ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಹೇಗೆ ಮಾಡೋದು, ಮೆಜರ್ಮೆಂಟ್ನ ಹೇಗೆ ತೊಗೋಬೇಕು, ಯಾವ್ಯಾವ ಬಾಡಿಗೆ ಯಾವ್ಯಾವ ರೀತಿ ಪ್ಲೀಟ್ಸ್ನ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಈ ಕ್ಲಾಸ್ನಲ್ಲಿ ಏನಂದರೆ ಪ್ರೊಫೆಷನಲ್ ಆಗಿ 15 to 20 ಪ್ಲೀಟ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು. ಅಂದರೆ ಒಂದು ಸ್ಯಾರಿನ ನಮಗೆ ಒಂದೇ ಮೆಜರ್ಮೆಂಟ್ ಸಿಗೋದು, ಎಲ್ಲರಿಗೂ ಕೂಡ ಒಂದೊಂದು ಮೆಜರ್ಮೆಂಟ್ ಸಿಗೋದಿಲ್ಲ. ಹಾಗಾಗಿ ಆ ಸ್ಯಾರಿನಲ್ಲಿ ನಾವು ಹೇಗೆ ಅಂದರೆ ನೀವೆಲ್ಲರೂ ಕನ್ಫ್ಯೂಸ್ ಆಗಿರ್ತೀರ, ಎಲ್ಲರೂ ಹೇಳ್ತಾ ಇರ್ತೀರ ನಮಗೆ ಸೆಂಟರ್ ಪ್ಲೀಟು 4-5 ಪ್ಲೀಟ್ಸ್ ಅಷ್ಟೇ ಬರೋದು, ಅದ್ರ ಮೇಲೆ ಜಾಸ್ತಿ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಒಂದು ಟ್ರಿಕ್ನ ಉಪಯೋಗಿಸ್ಕೊಂಡು ಮಾಡಿ ನಿಮಗೆ ಲಾಟ್ಸ್ ಆಫ್ ಪ್ಲೀಟ್ಸ್ನ ಕ್ರಿಯೇಟ್ ಮಾಡ್ಬೋದು ನೀವು. ಸೊ ನಾನಿಲ್ಲಿ ಫಸ್ಟಿಗೆ ಪಲ್ಲುನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಇದಾದಮೇಲೆ ನಾವು ಸೆಂಟರ್ ಪ್ಲೀಟ್ಗೆ ಹೋಗೋಣ. ಫಸ್ಟ್ ನಾನಿಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಪಲ್ಲುನ ಬೇರೆ ರೀತಿ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೆ. ಆದರೆ ಈ ಒಂದು ಕ್ಲಾಸ್ನಲ್ಲಿ ಯಾರಿಗೆ ಪ್ಲೀಟ್ಸ್ ಇಟ್ಕೊಳ್ಳೋಕ್ಕೆ ಬರಲ್ಲ ಕೈಯಲ್ಲಿ ಅಂಥವರಿಗೆ ಫೋಲ್ಡಿಂಗಲ್ಲಿ ಹೇಗೆ ಪ್ಲೀಟ್ಸ್ನ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಒಂದ್ಸತಿ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೀಟಾಗಿ ಗೊತ್ತಾಗುತ್ತೆ. ಆ ಮೆಜರ್ಮೆಂಟ್ಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಐರನ್ ಮಾಡಿದ್ರೆ ನಮಗೆ ನೆಕ್ಸ್ಟಲ್ಲಿ ಲೈನ್ಸ್ಗಳು ಕಾಣಿಸ್ತಾ ಹೋಗುತ್ತೆ. ಆ ಲೈನ್ಸ್ಗಳಿಗೆ ತಕ್ಕಂತೆ ನಾವು ಸ್ಯಾರಿ ಫ್ಲೀಟ್ಸ್ನ ಫೋಲ್ಡ್ ಮಾಡ್ಕೊಳ್ತಾ ಹೋದರೆ ನಮಗೆ ಪಲ್ಲು ಫ್ಲೀಟ್ಸ್ ಸಿಕ್ಬಿಡುತ್ತೆ. ನಮಗಿಲ್ಲಿ ಲೈನ್ಸ್ಗಳು ಕ್ಲೀನಾಗಿ ಕಾಣಿಸ್ತಾ ಹೋಗ್ತಿದೆ. ಆ ಲೈನ್ಗೆ ತಕ್ಕಂತೆ ನಾವು ಫೋಲ್ಡ್ ಮಾಡ್ಕೊಳ್ತಾ ಹೋಗೋಣ. ನಾವು ಫಸ್ಟ್ ಇಲ್ಲಿ ತಿಳ್ಕೊಬೇಕಾಗಿರೋಂಥದ್ದು ಫಾಲ್ ಎಲ್ಲಿದೆ, ಬಾಟಮ್ ಎಲ್ಲಿದೆ, ಟಾಪ್ ಎಲ್ಲಿದೆ ಅಂತ ತಿಳ್ಕೊಬೇಕು. ಏಕೆಂದರೆ ಪಲ್ಲು ಕ್ರಿಯೇಟ್ ಮಾಡ್ಬೇಕಾದ್ರೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಉಲ್ಟಂ ಪಲ್ಟ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ತಿಳ್ಕೊಂಬಿಡಿ. ಅದು ಗೊತ್ತಿಲ್ಲ ಹೇಗೆ ತಿಳ್ಕೊಬೇಕು ಅಂತಂದರೆ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ, ಅದರಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಾದಮೇಲೆ ಒಂದು ಶೋಲ್ಡರ್ ಲೆವೆಲ್ ಮೆಜರ್ಮೆಂಟಿಗೆ ನಾನು ಪಲ್ಲುನ ನೀಟಾಗಿ ಕ್ಲಿಯರಾಗಿ ಮೆಜರ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇವತ್ತು ನಾನು ನನ್ನ ಬಾಡಿ ಮೆಜರ್ಮೆಂಟಿಗೆ ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಾ ಇರುವಂಥದ್ದು. ಶೋಲ್ಡರ್ ಲೆವೆಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾವು ಬ್ರೆಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಂದೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ, ಆವಾಗ ನಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಶೋಲ್ಡರ್ ಲೆವೆಲ್ಗೆ ಪಿನ್ ಮಾಡ್ಕೊಂಡಿದ್ದೀವಿ. ಅದೇ ಪಿನ್ ಮೆಜರ್ಮೆಂಟಿಂದ ನಾವು ಬ್ರೆಸ್ಟ್ ಮೆಜರ್ಮೆಂಟ್ನ ಮಾಡ್ಕೊಳ್ಳೋಣ. ಅಂದರೆ ಎದೆ ಭಾಗದಿಂದ ಹೊಟ್ಟೆ ಭಾಗದವರೆಗೂ ಸೊಂಟದವರೆಗೂ ಮೆಜರ್ ಮಾಡ್ಕೊಳ್ಳೋಣ. 2 ಇಂಚಷ್ಟು ಬೇಕು, ಅಂದರೆ ಲೆಂತ್ ಕೂಡ ಅಷ್ಟೇ ಬೇಕು, ವಿಡ್ತ್ ಕೂಡ ಅಷ್ಟೇ ಬೇಕು. ನಮ್ಮ ಬ್ರೆಸ್ಟ್ನ ಅಗಲ ಅಥವಾ ಉದ್ದಾನ ಇಲ್ಲಿ ಮೆಜರ್ ಮಾಡ್ತಾ ಇದ್ದೀವಿ. ಯಾವುದೇ ಬಾಡಿಗಾದರೂ ಅಷ್ಟೇ ಅವರ ಬಾಡಿಗೆ ತಕ್ಕನಂತೆ ಮೆಜರ್ ಮಾಡ್ಕೋಬೇಕು. ನಾವು ಮೆಜರ್ ಮಾಡಬೇಕಾದ್ರೆ ಅವರ ಬಾಡಿ ವೈಸೇ ಮಾಡಬೇಕು. ಏಕೆಂದರೆ ಎಲ್ಲರದೂ ಒಂದೇ ಮೆಜರ್ ಇರಲ್ಲ. ಹಾಗಾಗಿ ಅಟ್ಲೀಸ್ಟ್ ಸ್ಮಾಲ್, ಲಾರ್ಜ್ ಅಥವಾ ಮೀಡಿಯಮ್ ಈ ರೀತಿ ಒಂದು ಮೆಜರ್ಮೆಂಟ್ನ ಇಟ್ಕೊಳ್ಳಿ, ನಿಮಗೆ ಆರಾಮಾಗಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸೊಂಟದ ಸುತ್ತಳತೆನ ಮೆಜರ್ ಮಾಡಿಕೊಂಡು ನಾವಿಲ್ಲಿ ಐರನ್ ಮಾಡ್ಕೋತಾ ಇದ್ದೀವಿ. ಇದನ್ನು ಕೂಡ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸತಿ ನಿಮಗೆ ಅರ್ಥ ಆಗುತ್ತೆ. ಒಂದು ಸೊಂಟದ ಸುತ್ತಳತೆನ ಮೆಜರ್ ಮಾಡಿಕೊಂಡು ಅದ್ರ ತಕ್ಕನಾಗೆ ಪ್ಲೀಟ್ಸ್ನ ಮಾಡಿಕೊಂಡು ಬಿಟ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಸೆಂಟರ್ ಫ್ಲೀಟ್ನ ಮಾಡಬೇಕು. ಸೆಂಟರ್ ಫ್ಲೀಟ್ ಮಾಡೋಕ್ಕೂ ಮುಂಚೆ ನಾವು ಏನು ಸ್ಟಾರ್ಟಿಂಗಲ್ಲೇ ಹ್ಯಾಂಗ್ ಮಾಡ್ತೀವಲ್ಲ, ಸ್ಟಾರ್ಟಿಂಗಿಂದ ಏನು ಒಂದು ರೌಂಡ್ ಸುತ್ತೀವಲ್ಲ ಅದನ್ನು ಕೂಡ ಮೆಜರ್ ಮಾಡಿ ವೇಸ್ಟೇಜ್ನ ಬಿಟ್ಬಿಡ್ಬೇಕು. ನಮಗೆ ಸೆಂಟ್ರಲ್ಲಿ ಏನು ಸಿಗುತ್ತೋ ಅದನ್ನಷ್ಟೇ ನಾವು ಸೆಂಟರ್ ಫ್ಲೀಟ್ಗೆ ತಗೊತಾ ಹೋಗಬೇಕು. ಸೊ ಸೆಂಟರ್ ಫ್ಲೀಟ್ಸ್ನ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಬನ್ನಿ. ಸೆಂಟರ್ ಫ್ಲೀಟ್ಸ್ ಅಂದರೆ ಇವಾಗ ನಾನು ಮೀಡಿಯಮ್ ಸೈಜ್ನಲ್ಲಿ ಇದ್ದೀನಿ, ಅಂದರೆ ನಂದು ಮೀಡಿಯಮ್ ಬಾಡಿ, ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ, ನಾನಿಲ್ಲಿ 20 ಫ್ಲೀಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಫ್ಲೀಟ್ಸ್ನ ನಾನು ಅಗಲ ತಗೋತಾ ಇಲ್ಲ, ತುಂಬ ಸಣ್ಣ ಫ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ನಾವು ಐರನ್ ಮಾಡ್ತೀವಲ್ಲ, ಐರನ್ ಮಾಡೋದ್ರಿಂದ ಫ್ಲೀಟ್ಸ್ ಆರಾಮಾಗಿ ಕೂತ್ಬಿಡುತ್ತೆ. ನಾವು ತುಂಬ ಸಣ್ಣ ಫ್ಲೀಟ್ಸ್ನ ಮಾಡೋದ್ರಿಂದ ಅದು ನೀಟಾಗಿ ಕೂರ್ಬೇಕಂದ್ರೆ ಒಂದು ಫ್ಲೀಟ್ಸ್ನ ಕೂಡ ಹಿಡ್ದು ಐರನ್ ಮಾಡಿ ಅದಾದಮೇಲೆ ಒಂದು 1/2 ಇಂಚಷ್ಟು ಗ್ಯಾಪ್ ಕೊಟ್ಟು ಮತ್ತೆ ನಾನು ಇನ್ನೊಂದು ಫ್ಲೀಟ್ಸ್ನ 1/2 ಇಂಚ್ ಗ್ಯಾಪ್ ಬಿಟ್ಟು ಅದನ್ನು ಇಟ್ಟು ಅದರ ಮೇಲೆ ನಾನು ಒಂದು ಸತಿ ಐರನ್ ಮಾಡಿಕೊಂಡು ಅದೇ ಥರ 1/2 ಇಂಚಿಗೆ ನಾನು ಗ್ಯಾಪ್ ಕೊಡ್ತಾ ಹೋಗ್ತೀನಿ. ಒಂದರೊಳಗಡೆ ಒಂದು ಮಾಡ್ತಾ ಹೋಗಲ್ಲ, ಯಾಕೆಂದರೆ ಆ ಸೆಂಟರ್ ಫ್ಲೀಟ್ ತುಂಬ ದಪ್ಪ ಬಂದ್ಬಿಡುತ್ತೆ. ಹಾಗಾಗಿ ನಾನು ಅಗಲ ವೈಸಲ್ಲಿ ಮಾಡ್ತಾ ಹೋಗ್ತೀನಿ. ಅಂದರೆ ಒಂದು ಫ್ಲೀಟ್ಸ್ಗೂ ಕೂಡ 1/2 ಇಂಚ್
ಅಷ್ಟು ನಾನು ಟೈಮ್ನ ಕೊಡ್ತೀನಿ, ಅಂದರೆ ಗ್ಯಾಪ್ನ ಕೊಡ್ತೀನಿ. ಪ್ರೊಫೆಷ್ನಲ್ ಆಗಿ ಮಾಡಬೇಕಂದ್ರೆ ಇವಾಗ ಟ್ರೆಂಡಿಂಗಲ್ಲೇ ಇದೆ, ತುಂಬ ಅಗಲ ಫ್ಲೀಟ್ಸ್ ಬರೋವಂಥದ್ದು, ತುಂಬ ಲುಕ್ ಆಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇವಾಗ ಅದೇ ರೀತಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಫ್ಲೀಟ್ಸ್ ಕೂಡ ಇದೇ ರೀತಿ ಐರನ್ ಮಾಡಿಕೊಂಡು ಬಾಟಮ್ ಟು ಟಾಪ್, ಅಂದರೆ ಟಾಪಲ್ಲಿ ಕೂಡ ಸೇಮ್ ಮೆಜರ್ಮೆಂಟ್ ಇರಬೇಕು, ಅಂದರೆ ಸೇಮ್ ಅಗಲ ಇರಬೇಕು, ಬಾಟಮ್ ಕೂಡ ಅಷ್ಟೇ ಅಗಲ ಇರಬೇಕು. ಮೇಲ್ಗಡೆ ತುಂಬ ಕಡಿಮೆ ಸ್ಪೇಸಲ್ಲಿ ಈ ಫ್ಲೀಟ್ಸ್ ಬಂದು ಕೆಳಗಡೆ ಅಗಲ ಸ್ಪೇಸ್ ಬಂದರೆ ಅಷ್ಟು ಲುಕ್ ಅನ್ಸೋದಿಲ್ಲ, ಚೆನ್ನಾಗೂ ಕಾಣಿಸೋದಿಲ್ಲ. ಹಾಗಾಗಿ ಒಂದೇ ಮೆಜರ್ಮೆಂಟ್, ಟಾಪ್ ಟು ಬಾಟಮ್ ಒಂದೇ ಮೆಜರ್ಮೆಂಟಲ್ಲಿ ಫ್ಲೀಟ್ಸ್ ಅಗಲ ಬರಬೇಕು. ಇದೆಲ್ಲ ಫ್ಲೀಟ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಸತಿ ನೀಟಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಐರನ್ ಮಾಡ್ಕೊಂಡು ಆದಮೇಲೆ ನಾವು ಪಿನ್ಗಳನ್ನ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಅಗಲ ಮಾಡಿರೋದ್ರಿಂದ 3 ಪಿನ್ನನ್ನು ಯೂಸ್ ಮಾಡ್ತಿದ್ದೀನಿ. ತುಂಬ ಪಿನ್ಗಳನ್ನ ಯೂಸ್ ಮಾಡೋದ್ರಿಂದ ಸೀರೆಗಳೆಲ್ಲ ಹಾಳಾಗುತ್ತೆ ಅನ್ನೋದು ಕೂಡ ಹೌದು, ನಿಜ. ಆದರೆ ಪಿನ್ಗಳನ್ನ ಯೂಸ್ ಮಾಡೋದ್ರಿಂದ ಸೇಫ್ಟಿ ಆಗಿರುತ್ತೆ, ಅಂದರೆ ಹಿಡ್ದಂಗೆ ಆಗಲ್ಲ, ಸ್ಯಾರಿಗಳು ಫ್ಲೀಟ್ಸ್ಗಳು ಹಿಡ್ದಂಗೆ ಆಗೋದಿಲ್ಲ. ಹಾಗಾಗಿ ನಾನಿವಾಗ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಿರೋಂಥದ್ದು ಜಸ್ಟ್ 1000 rupees to 1500 rupees ಒಳಗಡೆ ಇರುವಂಥ ಸ್ಯಾರಿ ಅಷ್ಟೇ, ರೇಷ್ಮೆ ಸೀರೆನೂ ಅಲ್ಲ. ನೀವು ರೇಷ್ಮೆ ಸೀರೆನ ತೊಗೊಂಡ್ರೆ ಇನ್ನೂ ಮಸ್ತಾಗಿ ಫ್ಲೀಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ತುಂಬ ಹೆಚ್ಚಾಗಿ ಫ್ಲೀಟ್ಸ್ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದರಲ್ಲಿ. ಸೊ 20 ಫ್ಲೀಟ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನಾವು ಈ ಲುಕ್ ಹೇಗಿದೆ ಅಂತ ಒಂದ್ಸತಿ ನೋಡ್ಕೊಂಬಿಡೋಣ. ಸೊ ಫ್ಲೀಟ್ಸ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಆದಮೇಲೆ ಅದನ್ನು ಕಂಪ್ಲೀಟಾಗಿ ಉಲ್ಟಾ ಮಾಡ್ತಾ ಇದ್ದೀನಿ ಸಾರಿನ. ಯಾಕೆ ಅಂತಂದರೆ ಬಾಕ್ಸ್ ಫೋಲ್ಡ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಫೋಲ್ಡಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಎಲ್ಲಿ ನಿಂತಿದ್ದೀನೋ, ಅಂದರೆ ನಾನು ಎಲ್ಲಿ ನಿಂತಿರ್ತೀನೋ ಅದರ ಅಪೋಸಿಟ್ಗೆ ನಾನು ಏನು ಮಾಡ್ತೀನಿ, ಸ್ಟಾರ್ಟಿಂಗ್ ಹ್ಯಾಂಗ್ ಮಾಡ್ತೀವಲ್ಲ ಅದನ್ನು ನಾನು ಹೊರಗಡೆ ಹಾಕೋತಾ ಇದ್ದೀನಿ. ಸಾರಿನ ಉಲ್ಟಾ ಇಟ್ಕೊಂಡಿದ್ದೀನಿ, ಉಲ್ಟಾ ಪಲ್ಲುನ ನಾನು ಹೆಗಲ ಮೇಲೆ ಹಾಕ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನೀಟಾಗಿ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಆದಮೇಲೆ ಫಸ್ಟಿಗೆ ನಾನು ಏನು ಹ್ಯಾಂಗ್ ಮಾಡ್ತೀನಲ್ಲ ಅದನ್ನು ನನ್ನ ಕಡೆಗೆ, ಅಂದರೆ ಕಂಪ್ಲೀಟ್ ಸೆಂಟರ್ ಫ್ಲೀಟ್ಸ್ ಏನಿದೆ ಆ ಸೆಂಟರ್ ಫ್ಲೀಟ್ ಎಂಡ್ ಆಗೋವರೆಗೂ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದು ಬಾಕ್ಸ್ ಫೋಲ್ಡ್ ಲೆವೆಲ್ಲಿಗೆ ಫೋಲ್ಡ್ ಮಾಡ್ತೀನಿ, ಅಂದರೆ ಒಂದು ಚೌಕಾಕಾರದಲ್ಲಿ ನಾನು ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಾ ಇರುವಂಥದ್ದು. ತುಂಬ ಚಿಕ್ಕದಾಗೂ ಮಾಡ್ತಾ ಇಲ್ಲ, ತುಂಬ ಅಗಲನೂ ಮಾಡ್ತಾ ಇಲ್ಲ, ತುಂಬ ಉದ್ದ ಥರನೂ ಮಾಡ್ತಾ ಇಲ್ಲ, ನೀಟ್ ಒಂದು ಚೌಕಾಕಾರದ ಮೆಜರ್ಮೆಂಟ್ಗೆ ಮಾಡ್ತಾ ಇದ್ದೀನಿ. ಸೊ ಒಂದು ಸೈಡ್, ಅಂದರೆ ನಮ್ಮ ಅಪೋಸಿಟ್ ಸೈಡಲ್ಲಿ ಇರುವಂಥದ್ದು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾನು ಶೋಲ್ಡರಲ್ಲಿ ಏನು ಪಿನ್ನ ಮಾಡಿರ್ತೀನಲ್ಲ ಆ ಶೋಲ್ಡರ್ ಪಿನ್ನನ್ನು ಮೆಜರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಏನು ಮೆಜರ್ ಮಾಡ್ಕೊಂಡಿರ್ತೀವೋ ಆ ಸೈಜಿಗೆ ನೋಡಿಕೊಂಡು ಅದಷ್ಟನ್ನು ನಾನು ಹೊರಗಡೆ ಹಾಕ್ಕೊತಿದ್ದೀನಿ. ಸೊ ಈ ರೀತಿ ನಾವು ಮೆಜರ್ ಮಾಡ್ಕೊಂಡಿರುವಂಥದ್ದು ಆಚೆ ಹಾಕ್ಕೊಂಡು ಮಿಕ್ಕಿದ ದಿನ ನಾವು ಹೇಗೆ ಬರುತ್ತೋ, ಅಂದರೆ ಆ ಫ್ಲೀಟ್ಸ್ ಎಲ್ಲ ನಮಗೆ ಹಿಂದೆ ಭಾಗ ಅಂತ ಬರೋವಂಥದ್ದು, ಸೊ ಅದೆಲ್ಲ ನಮಗೆ ಹೇಗೆ ಬರುತ್ತೋ ಹಾಗೇ ಕೂರಿಸ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಅದನ್ನು ನೀಟಾಗಿ ಕ್ಲಿಯರ್ ಮಾಡೋಕ್ಕೆ ಹೋದರೆ ನಮಗೆ ಆ ಶೇಪ್ ಕೂಡ ಹಾಗೆ ಕಾಣಿಸ್ತಾ ಹೋಗುತ್ತೆ. ನಮಗೆ ನೆರಿಗೆ ಹೇಗಿರುತ್ತೋ ಅದನ್ನು ಹಾಗೆ ಇಟ್ಕೊಂಡು ಫಸ್ಟ್ ನಾನು ಲೆಫ್ಟ್ ಸೈಡಿಂದ ಫೋಲ್ಡ್ ಮಾಡ್ಕೋತೀನಿ, ಅದಾದಮೇಲೆ ರೈಟ್ ಸೈಡಿಂದ ಫೋಲ್ಡ್ ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ 20 ಫ್ಲೀಟ್ಸ್ನ ಹೇಗೆ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.